ಚೆನ್ನಾಗಿರೋದು ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಕಾರಲ್ಲೇ. ಸೊ ಏನು ಪ್ಲ್ಯಾನ್ ಇರಲಿಲ್ಲ. ಮಾರ್ನಿಂಗಿಂದ ಏನಾದರೂ ಪ್ಲ್ಯಾನ್ ಇದ್ದರೆ ಐ ಥಿಂಕ್ ಮನೇಲಾದರೂ ಸ್ಟಾರ್ಟ್ ಮಾಡ್ತಿದ್ದೆ ಅನಿಸುತ್ತೆ. ಸೊ ಬೆಳಿಗ್ಗೆ ಇವತ್ತು ಎದ್ದಿದ್ದು ಕೂಡ ಲೇಟೇ, ಸ್ಯಾಟರ್ಡೆ ಅಲ್ವಾ ಇವತ್ತು. ಸೊ ಸ್ಕೂಲು ಇಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೆಸ್ಟ್ ಮಾಡಿ ಇದ್ದೆ. ನಾನು 8:30 ಏನೋ ಅನಿಸುತ್ತೆ. ಸೊ ಬಂದು ತಿಂಡಿ ಎಲ್ಲ ಮಾಡಿ ಅಡುಗೆನೂ ಕೂಡ ಮಾಡಿದೆ ಬೆಳಿಗ್ಗೆ. ಬಟ್ ಎಲ್ಲ ಹೊರಗಡೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಅಷ್ಟರಲ್ಲಿ ಮತ್ತೆ ಹಿಂಗೆ ಆನ್ ದ ವೇ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಆಯಿತು. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಈಗ ಟೈಮ್ ಬಂದು 11 o'clock ಆಯಿತು ಅಲ್ವಾ ಚಿನ್ನು? ಸೊ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಎಲ್ಲಿ ಚಿನ್ನು? ಹ್ಯಾಬಿಟ್ ಮಾಡಿಬಿಟ್ಟು ಹೇಳೋ. ಸೊ ಹ್ಯಾಬಿಟ್ ಮಾಡಿ ಸ್ವಲ್ಪ ಕೆಲಸ ಇದೆ, ಅದು ನಾನು ವಿಡಿಯೋ ಮಾಡಲ್ವಲ್ಲ ಅಲ್ಲಿ. ಸೊ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅನ್ಸುತ್ತೆ ಅಲ್ಲಿ, ಅಷ್ಟೇ. ಅಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತೀವಿ. ಎಲ್ಲಿಗೆ ಅಂದರೆ ಪಯಣ. ಸೊ ಪಯಣ ಅಂತ ಏನು ಹೇಳ್ತಾ ಇದ್ದೀನಿ ಅಂದರೆ, ಹೌದು ಪಯಣ ವಿಂಟೇಜ್. ಸೊ ಕಾರ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ. ಸೊ ಕಾರ್ ಮ್ಯೂಸಿಯಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಮೈಸೂರಲ್ಲಿ ಓಪನ್ ಆಗಿದೆ ಅಲ್ವಾ. ಮೈಸೂರು ಮೀನ್ಸ್ ಸ್ವಲ್ಪ ಮೈಸೂರಿಗೆ ಇದಾಗಲ್ಲ, ಸ್ವಲ್ಪ ದೂರ. ಅದಕ್ಕೆ ಯಾವ ಡಿಸ್ಟ್ರಿಕ್ಸ್ ಇರೋದೆಲ್ಲ. ಸೊ ಪ್ಲೇಸ್ ಅಲ್ಲಿ ಹೋದ್ಮೇಲೆ ಕರೆಕ್ಟಾಗಿ ನಾನು ಹೇಳ್ತೀನಿ. ನಾನು ಕೂಡ ಇನ್ಸ್ಟಾ ಇದರಲ್ಲೆಲ್ಲ ರೀಲ್ಸ್ ನೋಡಿರೋದು. ಪರ್ಟಿಕ್ಯುಲರಾಗಿ ಯಾವ ಪ್ಲೇಸ್ ಅದು ಅಂತ ನಾನು ಹೇಳ್ತೀನಿ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ. ಸೊ ತುಂಬ ಹೋಗ್ಬೇಕು ಅಂತ ಫಸ್ಟು ಒಂದಿನ ಪ್ಲ್ಯಾನ್ ಆಗಿತ್ತು. ಆಲ್ರೆಡಿ ಒಂದು 15 days ಅವರು 1 week ಬ್ಯಾಕು. ಸೊ ನಾನೇ ಕ್ಯಾನ್ಸಲ್ ಮಾಡಿಬಿಟ್ಟೆ, ಯಾಕಂದರೆ ನಮ್ಮನ ಮನೇಲಿದ್ದಾಗ ನಂಗೆ ಹುಷಾರಿರಲಿಲ್ಲ ಅಲ್ವಾ. ಸೊ ಹೋಗೋದಕ್ಕೆ ಮೂಡೇ ಇರಲಿಲ್ಲ. ಸೊ ಏನಿದ್ರು ಚೆನ್ನಾಗಿದ್ದಾಗ ಹೊರಗಡೆ ಹೋಗೋದಕ್ಕೆ ಇದಾಗುತ್ತೆ. ಸೊ ಹೋಗಬೇಕು ಅನ್ನೋ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟೆ. ಸೊ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇದ್ದೀವಿ. ಮಾತಾಡು ಚಿನ್ನು. ಹೌದು. ಸೊ ಬನ್ನಿ, ಹೀಗೆ ಆನ್ ದ ವೇ ಹೋಗ್ತಾ ನಾನು ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ಮ್ಯೂಸಿಯಂ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೂ ಕೂಡ ಇಷ್ಟ ಆಯ್ತಾ, ನನಗೆ ಇಷ್ಟ ಆಯ್ತಾ ಎಕ್ಸ್ಪೀರಿಯನ್ಸ್ ಎಲ್ಲ ಖಂಡಿತ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ಹಾಗೆ ನಾನು ಹೇಳಿದ್ನಲ್ಲ ಮಾಲಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಅಂದ್ಕೊಂಡು ಹೋದರೆ ಆಲ್ಮೋಸ್ಟ್ 1 hour ಆಯ್ತು ಅಂತಲೇ ಅನಿಸುತ್ತಲ್ಲೆಲ್ಲ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಸೊ ಯಾವ ಊರು, ಯಾವ ಏರಿಯಾ, ಇದು ಹೆಂಗೆ ಬರುತ್ತೆ ಏನು ಪ್ರತಿಯೊಂದು ನಾನು ಡೀಟೇಲ್ಸ್ ಕೊಡ್ತೀನಿ. ಲೊಕೇಶನ್ ಯಾವ ಕಡೆ ಇದೆ ಅಂತ ಗೊತ್ತಿಲ್ಲದಿರೋರಿಗೆ ಈಗಂತೂ ಲೊಕೇಶನ್ ಮ್ಯಾಪ್ ಹಾಕಿದ್ರೆ ಸಾಕು ಕರ್ಕೊಂಡೋಗ್ಬಿಡುತ್ತೆ. ಬಟ್ ಆದರೂ ಗೊತ್ತಿಲ್ಲದಿರೋರಿಗೆ ಒಂದು ನಿಯರ್ ಒಂದು ಲೊಕೇಶನ್ ಹೇಳಿದ್ರಾರು ಗೊತ್ತಾಗುತ್ತಲ್ವ. ಸೊ ಅದಕ್ಕೇ ಈ ವಿಡಿಯೋನ ಮಿಸ್ ಮಾಡ್ದಂತನೇ ತನಕ ನೋಡಿ. ನಾನು ಇದು ಎಲ್ಲಿ ಬರುತ್ತೆ ಏನು ಅಂತ ನಂಗೆ ಖಂಡಿತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಹಾಗೆಯೇ ಬಂದ್ವಿ, ನೋಡ್ತಾ ಇರ್ಬೋದು. ರೀಚ್ ಆದ್ವಿ ನಾವು, ತುಂಬ ದೂರನೂ ಏನಿಲ್ಲ ನಮಗೆ. ಸೊ ಅದಕ್ಕೆ ಬೇಗನೆ ಬಂದ್ವಿ. ಹಾಗೆಯೇ ಇನ್ನೊಂದು ಏನಪ್ಪ ಅಂದರೆ, ನನ್ನ ಮಗನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಬೋದು. ಹೌದು, ಚಿರುನ್ ಕರ್ಕೊಂಡು ಬರಬೇಕು ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಲಾಸ್ಟ್ 15 days ಅವನಿಗೋಸ್ಕರ ವೆಯ್ಟ್ ಮಾಡಿ ಹೊರಡಬೇಕಿತ್ತು. ಬಟ್ ಹೊರಡೋದು 2 hours ಅನ್ನೋಂಗೆ ನಾನೇ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೆ. ಬಟ್ ಇವಾಗ ಕರ್ಕೊಂಡು ಬರಬೇಕಿತ್ತು. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬೇಡ ಬಾ ಇವತ್ತಿಬ್ಬರೇ ಹೋಗಿದ್ದು ಬರೋಣ, ಇನ್ನು ಯಾವಾಗಲಾದ್ರು ಕರ್ಕೊಂಡು ಹೋದ್ರೆ ಆಯ್ತು ಅಂತ ಹೇಳಿದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಾಂದರೆ ಅವನು ಏನಿಲ್ಲ, ಅಮ್ಮನ ಮನೇಲೇ ಇದ್ದ. ಸೊ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಷ್ಟೇ ಇವತ್ತು. ಸೊ ನಾನು ಹಸ್ಬೆಂಡ್ ಇಬ್ಬರೇ ಬಂದ್ವಿ. ನೋಡ್ತಾ ಇರ್ಬೋದು, ಇವತ್ತು ವೀಕ್ ಎಂಡ್ ಬೇರೆ ಆಗಿರೋದ್ರಿಂದ ಸೊ ತುಂಬ ಜನ ಇದ್ದರು. ಸೊ ತುಂಬ ರಶ್ ಕೂಡ ಇತ್ತು. ನೋಡ್ತಾ ಇರ್ಬೋದು ವೆಹಿಕಲ್ಸ್ ಎಲ್ಲ ಎಷ್ಟೊಂದಿದೆ ಅಂತ ಹೇಳಿಬಿಟ್ಟು. ನಾವೇ ಸ್ವಲ್ಪ ಲೇಟಾಗೇ ಬರ್ತಾಯಿದ್ದೀವಿ ಅಂತ ಹೇಳ್ಬೋದು. ಇದು ಓಪನ್ ಆಗಿ ತುಂಬ ದಿನ ಆಯಿತು. ಇನ್ನೊಂದು ಫನ್ನಿ ಮೂಮೆಂಟ್ ಅಂತ ಹೇಳಿದ್ರೆ, ಇದು ನಾನು ಆಲ್ಮೋಸ್ಟ್ ಬ್ಯಾಂಗ್ಳೂರು ಮೈಸೂರು ನಾನು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋದಾಗೆಲ್ಲ ನೋಡಿದ್ನಲ್ಲ, ಹೈವೇಲಿ ಹೋಗುವಾಗ ಇದು ಕಾಣ್ತಿತ್ತು. ಇದು ಆಚೆ ಔಟ್ಲುಕ್ ಇದೆಯಲ್ಲ, ಇದು ಪಯಣ, ಅದು ಟೈರ್ ಇದೆ ನೋಡಿ, ಅದು ಕಾಣ್ತಾ ಇತ್ತಾ. ಸೊ ನಾನು ಏನು ಅಂದ್ಕೊಂಡು ಹೋಗ್ತಾ ಇದ್ದೆ ಅಂತಂದರೆ, ಯಾವುದೋ ಒಂದು ಏನೋ ಟೈರ್ದೇನೋ ಶೋರೂಮ್ ಇರಬೇಕು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಸೀರಿಯಸ್ ಆಗಿ. ಸೊ ಏನೋ ಇರಬೇಕು, ಈ ಥರ ಎಲ್ಲ ಮಾಡಿದಾರಲ್ಲ ಅಂತ ಅಂದ್ಕೊಂಡು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ. ಅವರು ನೆನಪಿದೆಯಲ್ವೋ ಗೊತ್ತಿಲ್ಲ. ಸೊ ಹಂಗೆ ಅಂದ್ಕೊಂಡು ಹೋಗ್ತಾಯಿದ್ವಿ, ಏನೋ ಒಂದು ಫ್ಯಾಕ್ಟ್ರಿನೋ ಏನೋ ಒಂದು ಇರಬೇಕಂತ. ಬಟ್ ಈ ರೀತಿ ಎಲ್ಲ ಮ್ಯೂಸಿಯಂ ಮಾಡ್ತಾಯಿದ್ದಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಹಾಗೆ ಹಿಂಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮಲ್ಲ ಆ್ಯಸ್ ಯೂಶುವಲ್ ವೈರಲ್ ಆಗುತ್ತಲ್ವ. ಸೊ ಅವಾಗೆಲ್ಲ ಗೊತ್ತಾಯಿತು, ಇದನ್ನೇ ನಾವು ಅವತ್ತು ನೋಡಿದ್ದು ಅಂತ ಹೇಳ್ಬಿಟ್ಟು ಅವಾಗ ನನಗೆ ಗೊತ್ತಾಯಿತು. ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಟಿಕೆಟು, ಮಕ್ಕಳಿಗೆ ಯಾವ ಥರ ಫ್ರೀ ಏನು ಪ್ರತಿಯೊಂದು ಡೀಟೇಲ್ಸ್ ಇದೆ ಕನ್ನಡ ಹಾಗೆ ಇಂಗ್ಲೀಷಲ್ಲಿ. ಸೊ ಅದಕ್ಕೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡೆ. ಒಳಗಡೆ ಹೋಗ್ತಾ ಇದೆ, ಬಟ್ ಇರಲಿ ಇದೊಂದು ಕ್ಲಿಪ್ಪಿಂಗ್ಸು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ನಿಮಗೋಸ್ಕರ ಹೆಲ್ಪ್ ಆಗುತ್ತೆ ನಿಮಗೆ ಅಂತ. ಸೊ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಇದೆ. ಸೊ ನೋಡ್ಕೋಬೋದು.
ಸೊ ಈಗ ಒಳಗಡೆಯಲ್ಲಿ ಟಿಕೆಟ್ ತೊಗೊಳ್ಳೋಂಥ ಅದ್ರ ಟಿಕೆಟ್ ಕೌಂಟ್ರು. ಸೊ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದಾರೆ ಟಿಕೆಟ್ ತೊಗೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾನು ಅದೇ ವೀಡಿಯೋದಲ್ಲಿ ಇನ್ಸ್ಟಾದಲ್ಲಿ ನೋಡಿದ್ದು ಅಷ್ಟೇ, ಸ್ವಲ್ಪ ಜಸ್ಟ್ ಸ್ಮಾಲ್ ಕ್ಲಿಪ್ಪಿಂಗ್ಸು. ಬಟ್ ಒಳಗಡೆ ಹೇಗಿರುತ್ತೆ ಏನೋ ಅಂತ ನೋಡಿ ಎಕ್ಸೈಟ್ಮೆಂಟ್ ನಮಗೂ ಕೂಡ ಇದೆ. ಯಾಕಂದರೆ ಏನೋ ಹಳೆಯ ಕಾರ್ಗಳಂತೂ ನಾವಂತೂ ನೋಡಿರಲ್ಲ. ಯಾವುದೋ ಮೂವಿಲಿ 1-2 ಕಾರ್ ನೋಡಿರ್ತೀವೇನೋ ಹಳೆಯ ಮೂವೀಸಲ್ಲಿ, ಬಟ್ ನೋಡಿರಲ್ಲ ಅಲ್ವಾ. ಸೊ ಇಲ್ಲೇನೋ ಒಂಥರ ನೋಡೋದಕ್ಕೆ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಸೊ ಆ ರೀತಿ ಚೆನ್ನಾಗಿರುತ್ತೆ ಏನೋ ಒಂಥರ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಹಾಗೆ ನಮ್ಮ ಹೆಗ್ಡೆ ಅವ್ರದ್ದು ನೋಡ್ತಾ ಇರ್ಬೋದು. ಅವ್ರದ್ದು ಇದು ಕಾರ್ ಇದೆಯಲ್ಲ, ಇದನ್ನು ಕಾಲೇಜಿಗೆ ತೊಗೊಂಡು ಹೋಗ್ತಿರಂತೆ, ಕಾಲೇಜ್ಗೆ ಹೋಗುವಾಗ ಯೂಸ್ ಮಾಡ್ತಿರಂತೆ. ಹೆಂಗೆ ಗೊತ್ತಾಯ್ತು ಅಂತಂದರೆ ಅಲ್ಲೇ ಫುಲ್ ಡೀಟೇಲ್ಸ್ ಹಾಕಿರ್ತಾರೆ. ಸೊ ಯಾವ ಇಯರ್ದು ಏನು ಪ್ರತಿಯೊಂದು ಅವ್ರು ಯಾವಾಗ ಯೂಸ್ ಮಾಡ್ತಾಯಿದ್ರು ಅಂತ. ಸೊ ಅವ್ರದ್ದೇ ಫಸ್ಟ್ ಇಲ್ಲಿ ಹಾಕಿದ್ದಾರೆ. ಹಾಗೆ ಅವ್ರ ಇನಾಗ್ರೇಷನ್ಗೂ ಕೂಡ ಬಂದಿದ್ರು ಅಂತ ಹೇಳ್ತಾರೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ಯಾವ ರೀತಿ ಇತ್ತಲ್ವ ಈ ಕಾರು. ಸೊ ಇವಾಗ ಅವಾಗ ಇದು ಹಳೇದಂತ ಹೇಳೋದಕ್ಕೆ ಆಗಲ್ಲ, ಯಾಕಂದರೆ ಇವಾಗಿನ ಕಾರ್ಗಳು ಕಂಪೇರ್ ಮಾಡಿದ್ರೆ ಇದೇನೋ ಒಂಥರ ಮಾಡ್ರನ್ನಾಗಿ ಚೆನ್ನಾಗಿದೆ ಅಂತ ಅನಿಸುತ್ತಲ್ವ. ಸೊ ಜಸ್ಟ್ ಇಮ್ಯಾಜಿನ್ ಇದನ್ನೆಲ್ಲ ರೋಡಿಗೆ ಬಂದರೆ ಯಾವ ರೀತಿ ಚೆನ್ನಾಗಿರುತ್ತೆ. ನಾರ್ಮಲ್ ಕಾರ್ಗಳು ಕೂಡ ಏನೋ ಇದ್ರ ಮುಂದೆ ಇದೇ ಏನೋ ಹೊಸದಾಗಿ ಬಂದಿದೆ ಅನ್ನೋಷ್ಟು ಇದಾಗುತ್ತೆ. ಸೊ ಅಷ್ಟೊಂದು ಚೆನ್ನಾಗಿದೆ ಇವಾಗ ಹಳೆ ಕಾರುಗಳೇ ಅಂತ ಹೇಳ್ಬೋದು. ಯಾವುದೇ ಒಂದಾದರೂ ಅಷ್ಟೇ ಓಲ್ಡ್ ಈಸ್ ಗೋಲ್ಡೇ. ನಾವು ಹಾಕೊಳ್ಳೋ ಡ್ರೆಸ್ಸಿಂದ ಹಿಡಿದು ಅವಾಗ ಏನು ಯೂಸ್ ಮಾಡ್ತಾಯಿದ್ರು ಅದು ಇವಾಗೆಲ್ಲ ಫುಲ್ ಟ್ರೆಂಡಿ ಇದೆ, ಚೆನ್ನಾಗಿದೆ ಅನ್ನೋಷ್ಟು ನಮಗೆ ಇಷ್ಟ ಆಗಿಬಿಡುತ್ತೆ. ಸೊ ಎಷ್ಟು ಜನಕ್ಕೆ ನಿಜ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟಿಕೆಟ್ ಅಲ್ಲೇ ತೋರಿಸ್ಬೇಕು ಅವರಿಗೆ. ಹಾಗೆಯೇ ನೋಡ್ತಾ ಇರ್ಬೋದು ಹಳೆಯದು, ಏನಂತಾರೆ, ಕುದುರೆ ಗಾಡಿ ಆಗಿರ್ಬೋದು, ಎತ್ತಿನ ಗಾಡಿ ಆಗಿರ್ಬೋದು. ಸೊ ನೋಡ್ತಾರೆ ಆವಾಗಿನ ಫಿಲಮಲ್ಲಿ ಆ ಥರ ಬರ್ತಾಯಿತ್ತು ಕೆಲವೊಂದು ಎತ್ತಿನ ಗಾಡಿಗಳೆಲ್ಲ. ಸೊ ಇನ್ನೊಂದು ಗ್ರೀನ್ ಕಲರ್ದೆಲ್ಲ ಇದೆಯಲ್ಲ, ಅದು ಇವಾಗ ಕೂಡ ಇದೆ. ಸೊ ಈ ಕಡೆ ಇನ್ನೊಂದು 3 ಮಾತ್ರ ನಾವು ಇವಾಗ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಅದು ಯಾವುದು ನಾನು ನೋಡಿಲ್ಲ. ಸೊ ಕೆಲವರು ನೋಡಿರ್ಬೋದೇನೋ. ಸೊ ಗ್ರೀನ್ ಕಲರೆಲ್ಲ ಇದೆಯಲ್ಲ ಅದೇನು ಇವಾಗಲೂ ಇದೆ ನಾನು ನೋಡಿರೋ ಪ್ರಕಾರ. ಎಲ್ಲ ಹಳ್ಳಿಗಳಲ್ಲಿ ಇರುತ್ತಲ್ವ. ಸೊ ಇಲ್ಲಿ ತುಂಬ ಅಂದರೆ ತುಂಬ ಎಲ್ಲರದೂ ಕೂಡ ಇದೆ ಕಾರು. ಎಲ್ಲ ಸೆಲೆಬ್ರಿಟಿಗಳು ಕೆಲವು ಸೆಲೆಬ್ರಿಟಿಗಳು ಕಾರ್ಗಳು, ವಿಷ್ಣುವರ್ಧನ್ ಅವ್ರದ್ದಾಗಿರ್ಬೋದು ಎಲ್ಲ. ಸೊ ಈ ವಿಡಿಯೋನ ಹಂಗೆ ಮಿಸ್ ಮಾಡ್ದಂತೆಯೇ ಎಂಡ್ ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ಮ್ಯೂಸಿಕ್ನ ಕೂಡ ಆ್ಯಡ್ ಮಾಡ್ತೀನಿ. ಸೊ ನೀವು ಎಂಜಾಯ್ ಮಾಡಿ. ಸೊ ಹೋಗಿ ನೋಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ರೆ ದಯವಿಟ್ಟು ಹೋಗಿ ನೋಡಿ, ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಏನೋ ಒಂದು ಖುಷಿ ಆಗುತ್ತೆ, ಒಂದು ಟೈಮ್ ಪಾಸ್ ಆಗುತ್ತೆ, ಏನೋ ಒಂದು ಔಟಿಂಗ್ ಹೋದಂಗೆ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ನಮಗಂತೂ ತುಂಬ ಇಷ್ಟ ಆಯಿತು. ಹಾಗೆ ನಾವು ಹೋಗಿ ನಿಯರ್ 1 ಮಂತ್ ಆಗ್ತಾ ಬಂತು ಅನಿಸುತ್ತೆ. ಹೌದು, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ವಿಡಿಯೋ ಎಡಿಟ್ ಮಾಡಿ ಯಾಕೆ ಅಂತ ಗೊತ್ತಿಲ್ಲ, ಯಾಕೋ ಯೂಟ್ಯೂಬ್ ವಿಡಿಯೋ ಹಾಕೋದಕ್ಕೆ ಮನಸ್ಸಿರಲಿಲ್ಲ. ಸೊ ಹಾಕಲೇಬಾರ್ದು ಅಂತಲೇ ಇದ್ದೆ. ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡೆ ಹಾಕೋಣ ಅಂತ, ಏನಕ್ಕೆ ಅಂತ ಗೊತ್ತಿಲ್ಲ. ಎಡಿಟ್ ಮಾಡಬೇಕು ಅಂದ್ಕೊಂಡು ತೊಗೊಂಡಾಗೆಲ್ಲ ಯಾಕೋ ಮನಸ್ಸಾಗ್ತಿರ್ಲಿಲ್ಲ. ಬಟ್ ಇಟ್ಸ್ ಓಕೆ, ಎಷ್ಟು ದಿನ ಕಮ್ ಬ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಎಡಿಟ್ ಮಾಡಿ ಇವಾಗ ಆಗ್ತಾ ಇರೋವಂಥದ್ದು. ಸೊ ನೀವು ಲಾಸ್ಟ್ ಬ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಸೊ ನನ್ನ ಫ್ರೆಂಡ್ ಜೊತೆ ಔಟಿಂಗ್ ಹೋಗಿರೋದೆಲ್ಲ, ಅದು ಅಷ್ಟೇ ಎಷ್ಟು ಗ್ಯಾಪ್ ತೊಗೊಂಡು ಅದೇ 2 ವಿಡಿಯೋ ಹಾಕಿದ್ದೀನಿ, ಎಷ್ಟು ಗ್ಯಾಪ್ ತೊಗೊಂಡು ನಾನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಅದು ಆಗ್ತಿದ್ದಂಗೆ ಅದೇ ವೀಕಲ್ಲೇ ಇದು ಹೋಗಿರೋದು. ನಿಯರ್ 1 ಮಂತ್ ಆಯ್ತು ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಒಂದೊಂದು ಸಲ ಹಂಗೆ ಆಗುತ್ತಲ್ವ. ಹಾಗೆ ಸ್ಟಾರ್ಟಿಂಗಿಂದ ಇಟ್ಟಿದ್ದಾರೆ, ಎತ್ತಿನ ಗಾಡಿಯಾಗಿರಿಂದ ಹಿಡಿದು ಕಾರಿಂದ ಹಿಡಿದು ಬೈಕ್ಸು ಕೂಡ ನೋಡ್ತಾ ಇರ್ಬೋದು. ಆವಾಗಿನ ಬೈಕ್ಸ್ ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾರೋ ಒಬ್ಬರ ಹಿಂದಿ ಯೂಟ್ಯೂಬರೋ ಅಥವಾ ಯಾವ್ದು ಇನ್ಸ್ಟಾಗ್ರಾಮ್ಗೋ ಏನೋ ಅಂತ ಗೊತ್ತಿಲ್ಲ, ಬಟ್ ಅವ್ರು ಹಿಂದಿಲೇನೋ ಮಾತಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು, ಅಲ್ಲೇ ನನ್ನ ಮುಂದೆನೇ ನಿಂತಿದ್ರು ಅವರು. ಹಾಗೆಯೇ ನೋಡ್ತಾ ಇರ್ಬೋದು, ಇದೆಲ್ಲ ಹಳೆಯ ಗಾಡಿಗಳು, ಚೇತಕ್. ಇಲ್ಲಿ ಕೆಲವೊಂದು ಗಾಡಿಗಳೆಲ್ಲ ನೋಡಿರ್ತೀವಿ. ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧನೇ ನೋಡಿದ್ದೀನಿ ನಾನಂತ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲನೂ ನೋಡಿದ್ದೀವಿ, ಕೆಲವೊಂದು ಮಾತ್ರ 1-2-3 ಯಾವುದೋ ನೋಡಿಲ್ವೇನೋ, ಇನ್ನೆಲ್ಲ ನೋಡಿದ್ದೀವಿ. ಚೇತಕ್ ಆಗಿರ್ಬೋದು, ಹಳೇದು RX ಆಗಿರ್ಬೋದು. ಸೊ ಇದೆಲ್ಲ ನೋಡಿರ್ತೀವಲ್ವ. ಸೊ ಹಾಗೇನೆ ನೋಡ್ತಾರೆ. ಇಲ್ಲಿ ಫುಲ್ ವಿತ್ ಡೀಟೇಲ್ಸ್ ಹಾಕಿದ್ದಾರೆ, ಅವ್ರು ಜಸ್ಟ್ ಕಾರ್ ಶೋ ಮಾಡಿಲ್ಲ, ಫುಲ್ ಡೀಟೇಲ್ಸ್ ಹಾಕಿದ್ದಾರೆ. ಹಾಗೆ ಇವರು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ಇದು ಜಾಗ ಇದೆಯಲ್ಲ. ಸೊ ಅವ್ರು ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾನು ಆಗಲೇ ಹೇಳ್ದಾಗೆ ನೀವೇ ಜಸ್ಟ್ ಇಮ್ಯಾಜಿನ್ ಮಾಡ್ಬೋದು, ಈಗೆಲ್ಲ ಮತ್ತೆ ಬಂದರೆ ಈ ಥರದ್ದು. ಸೊ ರೋಡಲ್ಲಿ ಹೋಗ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ಈ ಕಾರೆಲ್ಲ. ಸೊ ಏನೋ ಒಂಥರ ನನಗೆ ಚೆನ್ನಾಗಿರುತ್ತೆ ಅಂತ ನನಗೆ ಫೀಲ್ ಆಯಿತು. ಸೊ ಬನ್ನಿ, ಹಾಗೆ ಇನ್ನೂ ವೀಡಿಯೋ ನಮಗೆ ತುಂಬ ಇದೆ, ಇನ್ನೂ ಕೆಳಗಡೆನೂ ಕೂಡ ಇದೆ. ಇದು ಫಸ್ಟ್ ಫ್ಲೋರ್ ಅಷ್ಟು, ಇನ್ನೂ ಗ್ರೌಂಡ್ ಫ್ಲೋರ್ ಕೂಡ ಇದೆ. ಸೊ ಮಿಸ್ ಮಾಡಿದ್ರೆ ಎಂಡ್ ತನಕ ನೋಡಿ, ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ.
ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ನಿಮ್ಮ ಜೊತೆ ವಿಷ್ಣುವರ್ಧನ್ ಅವ್ರ ಕಾರ್ ಕೂಡ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಅವ್ರದ್ದು ಪಕ್ಕದಲ್ಲೇ ಅವ್ರದ್ದೊಂದು ಫೋಟೋನು ಕೂಡ ಇಟ್ಟು ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇದೇನೆ ಅವ್ರದ್ದು. ಸೊ ವಿತ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಎಲ್ಲಾನು ಇಲ್ಲಿ. ಹಾಗೆಯೇ ಲಾರಿಗಳು ನೋಡ್ತಾ ಇರ್ಬೋದು, ಹಳೆಯದು ಅದು ಇದೆ. ಹಾಗೆ ನನ್ನ ಹಸ್ಬೆಂಡ್ ಇನ್ನೊಂದು ಹೇಳ್ತಾಯಿದ್ರು, ಏನಂತ ಹೇಳಿದ್ರೆ ಸೊ ಹಳೆ ಕಾಲದ್ದು ಟ್ರಾಕ್ಟ್ರ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಟ್ರಾಕ್ಟರ್ನು ಮಡಗಬೇಕಿತ್ತು. ಸೊ ಅದೊಂದು ಮಡಗಿಲ್ವಲ್ಲ, ಇಟ್ಟಿಲ್ವಲ್ಲ ಇವರಿಲ್ಲಿ ಅಂತೇಳ್ಬಿಟ್ಟು ಅದನ್ನು ಹೇಳ್ತಾಯಿದ್ರು. ಯಾಕಂದರೆ ಅವ್ರಿಗೆ ಟ್ಯಾಕ್ಟ್ರ್ ಅಂದರೆ ಇಷ್ಟ ಅಲ್ವಾ. ಸೊ ಅದಕ್ಕೆ ಅದನ್ನು ಕೂಡ ನೆನೆಸ್ಕೊಂಡು ಹೇಳ್ತಾಯಿದ್ರು. ಸೊ ಅದನ್ನು ಇಡಬೇಕಿತ್ತು, ಇಲ್ಲಿ ಚೆನ್ನಾಗಿರ್ತಿತ್ತು. ಅವಾಗ ಯಾವ ರೀತಿ ಇರ್ತಿತ್ತು ಅಂತ ನಮಗೆ ಗೊತ್ತಾಗ್ತಿತ್ತು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅವಾಗ ಯಾವ ರೀತಿ ಇರ್ತಿತ್ತು ಅಂತ ಅದೇ ರೀತಿ ಪಿಕ್ಚರ್ ಎಲ್ಲ ಸೇಮೇ ಇತ್ತಂತ ಅನ್ಸುತ್ತಲ್ವ. ಸೊ ನನಗೂ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಫ್ರೆಂಡ್ಸ್, ಆಗಿ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ರೀತಿ ಒಂದು ಮ್ಯೂಸಿಯಮ್ ಮಾಡ್ಬೋದಲ್ವ. ಹಳೇದೇನಾದರೂ ಎಲ್ಲ ವಸ್ತುಗಳನ್ನ ಇಟ್ಟು ಇದನ್ನೇ ಒಂಥರ ಮ್ಯೂಸಿಯಮಾಗಿ ಮಾಡಿದ್ದಾರೆ ನೋಡಿ. ಸೊ ಏನೋ ಒಂಥರ ಚೆನ್ನಾಗಿದೆ, ಒಂಥರ ಖುಷಿಯಾಗುತ್ತೆ. ಯಾಕಂದರೆ ಇದನ್ನೆಲ್ಲ ನಾವಂತೂ ರಿಯಲಾಗಿ ನೋಡಿರಲ್ಲ. ಯಾವ್ದಾದ್ರು ಫಿಲಮ್ಸಲ್ಲಿ ಕೆಲವೊಂದು ಕಾರ್ಸ್ನ ನೋಡಿರ್ತೀವಿ ಅಷ್ಟೇ, ಪೂರ್ತಿ ಇಲ್ಲಿರೋವಂಥದ್ದು ಎಲ್ಲನೂ ಕೂಡ ನಾವೇನು ನೋಡಿರಲ್ಲ. ಸೊ ಈಗ ಇದನ್ನು ರಿಯಲಾಗಿ ನೋಡಿ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೋದು. ಅದು ಯಾವ ಇಯರಲ್ಲಿ ಬಂದಿದೆ, ಏನು ಎತ್ತ, ಯಾರ್ದು, ಯಾರ್ಯಾರು ಹೆಂಗೆ ಯೂಸ್ ಮಾಡ್ತಾಯಿದ್ರು. ಸೊ ಪ್ರತಿಯೊಂದು ಗೊತ್ತಾಗುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಈ ರೆಡ್ ಕಲರ್ ಕಾರ್ ನೋಡಿದ್ರಿ ಅಲ್ವಾ. ಸೊ ಈ ಕಾರ್ನ ನನ್ನ ಹಸ್ಬೆಂಡ್ ರೇಗಿಸ್ತಾಯಿದ್ರು. ಸೊ ಇದು ನಿನಗೆ ಸರಿಯಾಗೈತೆ, ನನ್ನ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಈ ಥರದೊಂದು ತೊಗೊಡ್ತೀನಿ ಅಂತ ರೇಗಿಸ್ತಾಯಿದ್ರು. ಸೊ ಅಷ್ಟೇ ಪುಟಾಣಿಗಿತ್ತಲ್ವ ಅದು. ಸೊ ಅದಕ್ಕೆ ಆ ರೀತಿ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ರು. ಸೊ ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲೇ ಒಳಗಡೆ ಬಂದರೆ ಸೊ ನೋಡ್ತಾ ಇರ್ಬೋದು, ಇಲ್ಲಿ ಹಳೆ ಕಾಲದಲ್ಲಿ ಏನೇನು ವಸ್ತೆಲ್ಲ ಯೂಸ್ ಮಾಡ್ತಾಯಿದ್ರು ಅಡುಗೆಗೆ ಅಂತೆಲ್ಲ ಇದೆ. ಸೊ ತುಂಬ ಓಲ್ಡ್ ಅಂತ ಹೇಳ್ಬೋದು, ತುಂಬ ಹಳೆಯದು, ಎಲ್ಲೆಲ್ಲಿಂದ ತಂದಿಟ್ಟಿದ್ದಾರೋ ಇದನ್ನೆಲ್ಲ. ಏನೋ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ನೋಡಿ. ಈಗಿನ ಕಿಚನ್ ಐಟಮ್ಸ್ಗೂ ಆವಾಗಿನ ಕಿಚನ್ ಐಟಮ್ಸ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಒಗ್ಗರಣೆ ಡಬ್ಬಿ ನೋಡ್ತಾ ಇರ್ಬೋದು, ಇವಾಗ ಯಾವ ರೀತಿ ಮಾಡರ್ನಾಗಿ ಬಂದಿದೆ, ಬಟ್ ಅವಾಗ ಯಾವ ರೀತಿ ಇದೆ ಅಂತ. ಸೊ ಎಲ್ಲ ಒಂಥರ ಎಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇದನ್ನೆಲ್ಲ ಕಿಚನ್ ಐಟಮ್ಸ್ ಅನಿಸುತ್ತೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನೋಡ್ತಾ ಇರ್ಬೋದು, ಮಜ್ಜಿಗೆ ಕಡಿಯೋದಕ್ಕೆ ಮಂತಾಗಿರ್ಬೋದು, ಅದೆಲ್ಲ. ಹಾಗೆ ರೇಷ್ಮೆದು ಇದಿದೆ ನೋಡಿ, ಮಗ್ಗ ಥರ, ಅದು ಪ್ರತಿಯೊಂದು ಏನೋ ಇದೆ, ತುಂಬ ಚೆನ್ನಾಗಿದೆ. ಎಲ್ಲ ಹಳೆ ಕಾಲದ್ದೆಲ್ಲ ಇಟ್ಟಿದ್ದಾರಲ್ವ. ಸೊ ಕಿಚನ್ ಐಟಮ್ಸು ಕೂಡ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಇದು ಏನೋ ಒಂಥರ ಈ ಜಾಗ ಸ್ಪೆಷಲ್ ಅಂತ ಹೇಳ್ಬೋದು. ಒಂಥರ ಓಲ್ಡ್ ಕಿಚನ್ ಲುಕ್ ಕೊಡುತ್ತೆ, ಔಟ್ಲುಕ್ಕು ಕೂಡ. ಇದು ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಹೊರಗಡೆ ತೊಗೊಂಡ್ರೆ. ಸೊ ನಾನು ತಮ್ಮನಲ್ಲಿ ಪಿಕ್ ಹಾಕಿರ್ತೀನಿ, ಸೊ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇಲ್ಲೇ ಇದರಿಂದ ಹೊರಗಡೆನೇ ತೊಗೊಂಡಿರೋ ಅಂಥದ್ದು. ಹಾಗೆಯೇ ಎಲ್ಲ ನೀಟಾಗಿ ಮ್ಯೂಸಿಯಮ್ಗೆ ಬಂದು ಹೋಗಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಸೊ ನಿಮಗೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಆಗುತ್ತೆ. ಹಾಗೆಯೇ ಇಲ್ಲಿ ಏನೋ ತುಂಬ ಎಲ್ಲ ಬರೆದು ಎಲ್ಲ ಏನೇನೋ ಇದೆ, ಅದು ಲೆಟರ್ಸ್ ಎಲ್ಲ. ಅದು ಓದೋದಕ್ಕಂತೂ ಆಗಲ್ಲ. ನನ್ನ ಹಸ್ಬೆಂಡ್ಗೆ ಹೇಳ್ದೆ ಸ್ವಲ್ಪ ಓದಿ ರೆಕಾರ್ಡ್ ಮಾಡ್ತೀನಿ ಅಂತ. ಅದೇನೋ ಒಂದೆರಡು ಅಕ್ಷರ ಓದಿದ್ರು ಅವರು ಅಷ್ಟೇ. ಆಮೇಲೆ ಅರ್ಥ ಅಂತೂ ಆಗಲ್ಲ, ಇದು ನಂಗೆ ಗೊತ್ತಾಗಲ್ಲ ಅಂತಂದರು. ಸೊ ಕೆಲವ್ರು ಓದ್ತಾರೆ, ಸೊ ಕೆಲವ್ರಿಗೆ ಓದೋದಕ್ಕೆ ಆಗಲ್ಲ. ಸೊ ಅದು ಅವ್ರು ಅವಾಗ ಇನ್ನು ರೈಟಿಂಗ್ ಹಂಗಿರುತ್ತಲ್ವ. ಸೊ ಅದಕ್ಕೇ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಏನೋ ಮಿಷಿನ್ಸ್ ಎಲ್ಲ ಇದೆ, ಓಲ್ಡ್ ಮಿಷಿನ್ಸು ಅಥವಾ ಏನೋ ಅದ್ರ ಬಗ್ಗೆ ನಮಗೆ ಪ್ರಾಪರಾಗಿ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಏನೋ ಒಂದು ಹಳೇದಂತ ಗೊತ್ತಾಯಿತು. ಹಾಗೆ ನಾನು ಹೇಳಿದ್ನಲ್ಲ, ಔಟ್ಲುಕ್ ಏನೋ ಒಂಥರ ಹಳೆ ಕಾಲದ ಥರ ಅದು ಒಂದು ಮಾಡಿದ್ದಾರೆ. ಏನೋ ಒಂಥರ ಐಡಿಯಾ ಎಲ್ಲ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫೋಟೋಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗೂ ಬರುತ್ತೆ. ಹಾಗೆ ಇಲ್ಲಿ ಎಕ್ಸಿಟ್ ಕೂಡ. ಸೊ ಹಾಗೆ ನಾನು ಹೇಳಿದ್ನಲ್ಲ, ಇಲ್ಲಿ ವಾತಾವರಣನೂ ಕೂಡ ಇಲ್ಲಿ ಒಂಥರ ಚೆನ್ನಾಗಿದೆ. ಹೈವೇನೇ ಆಗಿದೆ, ಇದು ಬೆಂಗಳೂರು ಟು ಮೈಸೂರು ಹೈವೇನೇ ಆಗಿದ್ರು ಕೂಡ ಬಟ್ ಅಷ್ಟು ಸೌಂಡ್ಸ್ ಬರಲ್ಲ. ನಾವೇನೇ ಮ್ಯೂಸಿಯಮ್ ಒಳಗಡೆ ಹೋದ್ರೂ ಅಷ್ಟೇ, ಹೊರಗಡೆ ಇದ್ರೂ ಅಷ್ಟೇ ಏನೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ಹಾಗೆ ಇಲ್ಲಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಏನೋ ಒಂಥರ ಫೀಲ್ ಚೆನ್ನಾಗಿರುತ್ತೆ ಇಲ್ಲಿ. ಫ್ರೆಂಡ್ಸ್, ಹಾಗೆ ಇಲ್ಲೆಲ್ಲ ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಇವಾಗ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಅಲ್ಲೇ ಇದೆ ಪಕ್ಕದಲ್ಲೇ. ಸೊ ಚೆನ್ನಾಗಿತ್ತು, ಫುಡ್ಡೆಲ್ಲ ಏನಿಲ್ಲ ಚೆನ್ನಾಗಿತ್ತು. ಬಟ್ ಪ್ರೈಸ್ ಮಾತ್ರ ಸ್ವಲ್ಪ ಹೈ ಅನ್ನಿಸ್ತು. ಸೊ ಕಂಪ್ಯಾರಿಟಿವ್ಲಿ ಹೊರಗಡೆ. ಬಟ್ ಇಲ್ಲಿ ಹಾಗೇನೇ ಅಲ್ವಾ, ಎಲ್ಲಾದರೂ ಇದ್ದರೆ ಪಕ್ಕದಲ್ಲೇ. ಸೊ ಇಲ್ಲಿ ತುಂಬ ಸುತ್ತಮುತ್ತ ಎಲ್ಲೂ ಇಲ್ಲ ಅಲ್ವಾ. ಸೊ ಇಲ್ಲಿ ಮ್ಯೂಸಿಯಮ್ಗೆ ಬಂದರೂ ಆರಾಮಾಗಿ ಇಲ್ಲಿ ಲಂಚ್ ಏನಾದರೂ ಮಾಡಿಲ್ಲ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತುಂಬ ಇದೆ. ಬಟ್ ಸ್ನ್ಯಾಕ್ಸ್ ಓಪನ್ ಆಗಿರಲ್ಲ, ಬಟ್ ಲಂಚ್ ಇತ್ತು. ಸೊ ನಾವು ಇವಾಗ ಇಲ್ಲಿ ಪನ್ನೀರ್ ಬಟರ್ ಮಸಾಲ ಹಾಗೆಯೇ ರೋಟಿ ಕರಿ ತೊಗೊಂಡ್ವಿ. ಸೊ ಆರ್ಡರ್ ಮಾಡಿಬಿಟ್ಟು ಕೂತಿದ್ದೀವಿ ನಾವು. ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಇದೆಲ್ಲಿ ಬರುತ್ತೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದೆ, ಯಾವ ಕಡೆ ಅಂತ. ಸೊ ಇದು ಸಿದ್ಲಿಂಗ್ಪುರ ಅಂತ ಹೇಳ್ತಾರೆ ನೋಡಿ, ಆ ಸೈಡಲ್ಲಿರೋದು. ಹಾಗೆ ಇದು ಪೂಜಾರಿ ಫಿಶ್ ಲ್ಯಾಂಡ್ ಇದೆಯಲ್ಲ, ಸೊ ನಿಯರೇ. ಸೊ ಇವಾಗೇನು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮ್ ಅಂತ ಹಾಕ್ಬಿಟ್ರೆ ಸಾಕು ಗೂಗಲ್ ಮ್ಯಾಪಲ್ಲಿ. ಸೊ ಡೈರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಎಲ್ಲಿದೆ ಏನು ಅಂತ ಹೇಳ್ಬಿಟ್ಟು. ಬಟ್ ಆದರೆ ನಾನು ಎಕ್ಸಾಕ್ಟ್ ಯಾವ ಕಡೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಬರೋರು ಇದ್ದರೆ ನಿಮ್ಮ ಮಕ್ಳನ್ನ ಕರ್ಕೊಂಡು, ಸೊ ಅವರು ನೋಡಿ ಖುಷಿ ಪಡ್ತಾರೆ. ಸ್ವಲ್ಪ ಅವ್ರಿಗೆ ಮೈಂಡೆಲ್ಲ ಮೆಚ್ಯೂರ್ಡಾಗಿ ಬರೋದು ಮಕ್ಕಳು, ಸ್ವಲ್ಪ ಗೊತ್ತಿರೋ ಅವ್ರಿಗಿಂತ
ಆದರೆ ಸೊ ಅವಾಗೆಲ್ಲ ಹಿಂಗಿತ್ತು ಅಂತ ಹೇಳಿದ್ರೆ ಸೊ ಅವ್ರಿಗೂ ಏನೋ ಒಂಥರ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದರೆ ಸೊ ನನ್ನ ಮಗನೂ ಕರ್ಕೊಂಡು ಬರಬೇಕು. ಸೊ ಬಟ್ ಸದ್ಯಕ್ಕಂತೂ ಹೋಗೋ ಪ್ಲ್ಯಾನ್ ಇಲ್ಲ. ಸದ್ಯಕ್ಕೆ ಈಗಲೇ ಹೋಗಬೇಕು ಅನ್ನೋದೇನಿಲ್ಲ, ಬಟ್ ಹೇಳಿದ್ದಷ್ಟೇ. ಬಟ್ ಇವತ್ತು ಮಿಸ್ ಮಾಡಿಕೊಂಡೆ ಪಾಪ. ಸೊ ಬಟ್ ಆದರೂ ಅನ್ಎಕ್ಸ್ಪೆಕ್ಟೆಡಾಗಿ ಇಬ್ಬರೇ ಔಟಿಂಗ್ ಬಂದ್ವಿ ಅಲ್ವಾ. ಸೊ ಅದು ಕೂಡ ಏನೋ ಒಂಥರ ಚೆನ್ನಾಗಿತ್ತು. ಸೊ ಹೇಳ್ದಾಗೆ ಇದು ನಿಯರ್ಲಿ 1 ಮಂತೇ ಆಯಿತು. ಬಟ್ ಇನ್ಮೇಲೆ ಆ ಥರ ಆಗಲ್ವೇನೋ ವ್ಲಾಗು ಗೊತ್ತಿಲ್ಲ ನನಗೂ ಕೂಡ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ. ಸೊ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ನಾನು ಮನೆಗೆ ಹೋಗಿ ಯಾವುದೇ ರೀತಿ ವ್ಲಾಗ್ನೆಲ್ಲ ಏನೂ ಕಂಟಿನ್ಯೂ ಮಾಡಲಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇಲ್ಲೇ ಆನ್ ದ ವೇ ಹೋಗ್ತಾನೆ ಸ್ಟಾರ್ಟ್ ಮಾಡಿದೆ ಅಲ್ವಾ. ಸೊ ಈಗ ಆನ್ ದ ವೇ ಹೋಗ್ತಾನೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಬಾಯ್ ಟೇಕ್ ಕೇರ್.